ಮಾಡ್ಕೊಂಬಂದವನ ಸಹೋದರರು ಯಾರಾದರೂ ಇದ್ದರೆ ಅವರು ಆ ಹುಡುಗಿಯನ್ನು ಮದುವೆ ಆಗ್ಬೋದು. ಇಲ್ಲದೇ ಇದ್ದರೆ ಈ ಅಪಹರಿಸ್ಕೊಂಡು ಬಂದು ಸತ್ತೋಗಿದ್ದಾನಲ್ಲ ಅವನಿಗೆ ಯಾರಾದರೂ ಮಕ್ಕಳಿದ್ದು ಅವರು ಯುವಕರಾಗಿದ್ದರೆ ಅವರು ಆ ಹುಡುಗಿನ ಮದುವೆ ಆಗ್ಬೋದು. ಅಂದರೆ ಬೆಹೆಟ್ಟರ್ ಈಗ ಹೊಲೂನ್ನ ಮದುವೆ ಆಗ್ಬೋದು. ಆದರೆ ಹೊಲೂನ್ ಇದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಅವಳು ಹೇಳ್ತಾಳೆ, ಯಾರು ನನಗೆ ಜೀವನ ಕೊಡೋದು ಬೇಕಾಗಿಲ್ಲ, ನನ್ನ ಕುಟುಂಬವನ್ನು ನಾನು ಎಷ್ಟು ಕಷ್ಟ ಬಂದರೂ ನಾನು ಕಷ್ಟಪಟ್ಟು ಸಾಕ್ತೀನಿ ಅಂದ್ಬಿಟ್ಟು ಅವಳು ನಿರ್ಧಾರ ಮಾಡ್ತಾಳೆ. ಈಟಿ ಹಿಡ್ಕೊಂಡು ಬೇಟೆ ಆಡ್ತಾಳೆ, ಸಣ್ಣ ಸಣ್ಣ ಇಲಿಗಳನ್ನೆಲ್ಲ ಬೇಟೆ ಆಡ್ತಾಳೆ. ಕಾಡಿನೊಳಗೆ ಹೋಗಿ ಅವಳು ತರಕಾರಿ ಹಣ್ಣನ್ನೆಲ್ಲ ಶೇಖರಣೆ ಮಾಡ್ಕೊಂಡ್ಬಂದು ಕೊಡ್ತಾಳೆ, ಮೀನು ಹಿಡಿತಾಳೆ. ಹೀಗೆ ತನ್ನ ಕುಟುಂಬವನ್ನು ಅವಳು ಸಾಕ್ತಾ ಬರ್ತಾಳೆ. ಹೀಗೆ ಜೀವನ ನಡೀತಾ ಇರುತ್ತೆ. ತುಂಬ ಕಷ್ಟವಾದ ದಿನಗಳು. ಟೆಮುಜಿನ್ ಒಂದಿನ ಹೀಗೆ ಕುದುರೆ ಮೇಲೆ ಹತ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾನೆ. ಒಂದೊಂದು ನದಿ ತೀರದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಕೆಲವೊಂದು ಬಿಡಾರಗಳು ಕಾಣುತ್ತೆ. ಯಾವುದೋ ಜನಾಂಗದವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಹತ್ತಿರ ಹೋಗ್ತಾನೆ. ಅಲ್ಲಿ ಕೆಲವೊಂದು ಹುಡುಗರು ಏನು ಮಾಡ್ತಾ ಇರ್ತಾರೆ ಅಂದರೆ, ಒಂದು ಕಡ್ಡಿಗೆ ಒಂದು ಪ್ರಾಣಿಯ ಚರ್ಮವನ್ನು ನೇತಾಕಿ ಅದಕ್ಕೆ ಬಾಣದಿಂದ ಗುರಿ ಇಟ್ಟು ಹೊಡಿತಾ ಇರ್ತಾರೆ. ಕೆಲವರು ಪ್ರಯತ್ನ ಪಡ್ತಾ ಇರ್ತಾರೆ, ಗುರಿ ತಪ್ಪಿ ಬೇರೆ ಕಡೆ ಬಾಣ ಬೀಳ್ತಾ ಇರುತ್ತೆ. ಆಗ ಅಲ್ಲಿದ್ದಂತಹ ಒಬ್ಬ ಯುವಕ ಅಜಾನುಭಾವು, ಸ್ವಲ್ಪ ಎತ್ತರವಾಗಿದ್ದಾನೆ. ಅವನು ಒಂದು ಕುದುರೆಯನ್ನು ಹತ್ಕೊಂಡು ಆ ಕುದುರೆ ಮೇಲಿಂದ ಬಾಣ ಬಿಡ್ತಾನೆ. ಅದು ಸರಿಯಾಗಿ ಗುರಿಗೆ ಹೊಡೆಯುತ್ತೆ. ಟೆಮುಜಿನ್ ಅದನ್ನೇ ನೋಡ್ತಾ ಇರ್ತಾನೆ. ಅವನಿಗೂ ಆಸೆ ಆಗುತ್ತೆ, ತಾನು ಸಹ ತನ್ನ ಬಿಲ್ಲು ವಿದ್ಯೆಯ ಒಂದು ಕೌಶಲ್ಯತೆ ಏನಿದೆ ಅದನ್ನು ತೋರಿಸ್ಬೇಕು ಅಂತ. ಆದರೆ ಅವನಿಗೆ ಭಯ, ಇವರೇನು ಶತ್ರುಗಳ ಅಥವಾ ಯಾರು ಅಂತ ಗೊತ್ತಿಲ್ಲ, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಕೊನೆಗೆ ನಿರ್ಧಾರ ಮಾಡಿ ಹತ್ರ ಹೋಗ್ತಾನೆ. ಹೋಗಿ ಅವನು ಸುಮ್ಮನೆ ಇರಲ್ಲ, ಬಾಣ ತೆಗೆದು ಆ ಚರ್ಮ ಇರುವಂಥ ಜಾಗಕ್ಕೆ ಗುರಿ ಇಟ್ಟು ಹೊಡಿತಾನೆ. ಸರಿಯಾಗಿ ಗುರಿಗೆ ಆ ಬಾಣ ಬೀಳುತ್ತೆ. ಅದೇ ರೀತಿ ಅವನು ಮತ್ತೆ 2 ಬಾಣಗಳನ್ನ ಬಿಡ್ತಾನೆ. ಅದನ್ನು ನೋಡಿ ಅಲ್ಲಿದ್ದ ಆ ಹುಡುಗರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಯಾರು ಇವನು ಅಂತ. ಮೊದಲೇ ಸರಿಯಾಗಿ ಗುರಿ ಇಟ್ಟು ಹೊಡೆದಂತಹ ಆ ಜನಾಂಗಕ್ಕೆ ಸೇರಿದ ಯುವಕ ಟೆಮುಜಿನ್ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ನೀನು ತುಂಬ ಚೆನ್ನಾಗಿ ಈ ಬಾಣಗಳನ್ನ ಬಿಡ್ತೀಯಾ, ಯಾರು ನೀನು ಅಂತ ಕೇಳ್ತಾನೆ. ಆಗ ಟೆಮುಜಿನ್ ಹೇಳ್ತಾನೆ, ನಾನು ಟೆಮುಜಿನ್ ಅಂತ ಬೋರ್ಜಿಗಿನ್ ಜನಾಂಗಕ್ಕೆ ಸೇರಿದವನು ಅಂತ. ಆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಜಮುಕ ಅಂತ, ನಾನು ಜರಾಡನ್ ಜನಾಂಗಕ್ಕೆ ಸೇರಿದವನು ಅಂತ. ಅವತ್ತಿನಿಂದ ಟೆಮುಜಿನ್ ಮತ್ತು ಜಮುಕ ಒಳ್ಳೆಯ ಸ್ನೇಹಿತರಾಗ್ತಾರೆ. ಅವರು ಜೊತೆಯಾಗಿ ಓಡಾಡ್ತಾ ಇರ್ತಾರೆ, ಜೊತೆಯಾಗಿ ಕುದುರೆ ಸವಾರಿ ಮಾಡ್ತಾರೆ, ಬೇಟೆ ಆಡ್ತಾರೆ, ಮೀನು ಹಿಡಿತಾರೆ. ಹಲವಾರು ಪಂದ್ಯಗಳನ್ನಿಟ್ಟು ಯಾರು ಬಲಶಾಲಿ ಅಂತ ಅವರು ತಮ್ಮೊಳಗೆ ಪಂದ್ಯಗಳನ್ನಿಟ್ಟು ಈ ರೀತಿ ಆಟಗಳನ್ನ ಆಡ್ತಾ ಇರ್ತಾರೆ. ಹೀಗೆ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಚಳಿಗಾಲ ಬಂದಾಗ ಮಂಗೋಲಿಯನ್ನರು ತಮ್ಮ ಬಿಡಾರಗಳನ್ನು ಬೇರೆ ಕಡೆ ಅವರು ಸ್ಥಳಾಂತರ ಮಾಡ್ತಾರೆ. ಅದೇ ರೀತಿ ಚಳಿಗಾಲ ಬಂದಾಗ ಜಮುಕ ತಮ್ಮ ಜನಾಂಗದವರೆಲ್ಲ ಬಿಡಾರಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ.